ಭಾರತಕ್ಕೆ ಉತ್ತರಾಧಿಕಾರಿ ಸಿಕ್ಕಿಬಿಟ್ಟಿದ್ದಾನೆ. ಪ್ರಿನ್ಸ್ ಪ್ರಿನ್ಸ್ ಅಂತ ನಾವು ಶುಭ್ಮನ್ ಗಿಲ್ ಅನ್ನ ಕರಿತಾ ಇದ್ವಿ. ಕ್ರಿಕೆಟ್ ಅಭಿಮಾನಿಗಳು ಇದೇ ಹೆಸರಿನಿಂದ ಶುಭ್ಮನ್ ಗಿಲ್ ಅವರನ್ನ ಕರಿತಾ ಇದ್ರು. ಆದರೆ ಬಾಂಗ್ಲಾ ವಿರುದ್ಧ ನಡೆದಂತ ಮ್ಯಾಚ್ನ ಆ ಇನ್ನಿಂಗ್ಸ್ ಇದೆಯಲ್ಲ, ಅದು ಪ್ರಿನ್ಸ್ ಅಂತ ಯಾಕೆ ಕರಿತಿದ್ರು ಅನ್ನೋದಕ್ಕೆ ಸಾಕ್ಷಿ ಹೇಳುವ ರೀತಿ ಇದೆ. ಅದೊಂದು ಮೆಚುರಿಟಿ ಇನ್ನಿಂಗ್ಸ್. ಶುಭ್ಮನ್ ಗಿಲ್ಗೆ ಯಾವ ಸಂದರ್ಭದಲ್ಲಿ ಕೂಡ ಇನ್ನೇನು ಗೆಲುವು ಹತ್ರ ಬರ್ತಾ ಇದೆ ಎನ್ನುವಾಗ ಹೊಡೆಯುವಂತ ಅವಕಾಶಗಳಿತ್ತು, ಅಥವಾ ತಾಳ್ಮೆಯನ್ನ ಕೈಬಿಟ್ಟು ದೊಡ್ಡ ಹೊಡೆತಗಳಿಗೆ ಹೋಗುವಂತ ಅವಕಾಶ ಖಂಡಿತವಾಗಿಯೂ ಶುಭ್ಮನ್ ಗಿಲ್ಗಿತ್ತು. ಆದರೆ ಶುಭ್ಮನ್ ಗಿಲ್ ಆ ರೀತಿ ಮಾಡಲಿಲ್ಲ. ಒಂದು ಕಡೆ ನಾನು ಆಡಬೇಕು, ಮತ್ತೊಂದು ಕಡೆ ದೇಶವನ್ನ ಕೂಡ ಗೆಲ್ಲಿಸಬೇಕು ಎನ್ನುವಂಥ ಮೈಂಡ್ ಸೆಟ್ನಲ್ಲಿ ಶುಭ್ಮನ್ ಗಿಲ್ ಇದ್ರು. ಹೀಗಾಗಿ ಭಾರತದ ಫ್ಯೂಚರ್ ಇದೆಯಲ್ಲ, ಅದು ತುಂಬ ಸೇಫ್ ಆಗಿದೆ. ಒಬ್ಬ ಹೋದ ನಂತರ ಭಾರತಕ್ಕೆ ಮತ್ತೊಬ್ಬ ಅದೇ ರೀತಿಯ ಆಟಗಾರ ಬರ್ತಾ ಇದ್ದಾರೆ. ಈಗ ಮುಂದಿನ ಭವಿಷ್ಯವನ್ನ ಶುಭ್ಮನ್ ಗಿಲ್ ಖಂಡಿತವಾಗಿಯೂ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನುವಂಥ ನಂಬಿಕೆ ಈಗೀಗ ಗಟ್ಟಿಯಾಗ್ತಾ ಇದೆ. ಅವರು ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ಕೂಡ ಈಗ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅದರಲ್ಲೂ ನಿನ್ನೆಯ ಆ ಶತಕ ಇದೆಯಲ್ಲ, ಖಂಡಿತವಾಗಿಯೂ ಮೆಚ್ಚುವಂತ ಶತಕ. ಉತ್ತರಾಧಿಕಾರಿ ನಾನೇ ಅಂತ ಹೇಳುವ ಶತಕ. ಶುಭ್ಮನ್ ಗಿಲ್ ಆಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.